ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ನಾನು ನಿಮ್ಮ ಕೃಪಾ. ಇದೇನಪ್ಪ ಇಷ್ಟು ದಿವಸ ಎಲ್ಲಿ ಹೋಗ್ಬಿಟ್ಟಿದ್ರು, ಸೌಂಡೇ ಇಲ್ಲ, ಈಗ ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ ಅಂತ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಕಾರಣಾಂತರಗಳಿಂದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇನ್ಮೇಲೆ ವಾರದಲ್ಲಿ 3 ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಬೇಸ್ಡ್ ಆನ್ ಕೆಸೆಟ್ ಎಕ್ಸಾಮ್ಸ್ ಮೇಲೆಗಡೆಗೆ. ಸೊ ಈಗ ಆಲ್ರೆಡಿ ನೀವು ನೋಡಿರ್ಬೋದು 2026ಗೆ ಆಲ್ರೆಡಿ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅಕ್ಟೋಬರಲ್ಲಿ ಎಕ್ಸಾಮ್ ಅಂತಲೂ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ, ಅಕ್ಟೋಬರಲ್ಲಿ ಎಕ್ಸಾಮ್ ಇರುತ್ತೆ ಅಂದ್ಬಿಟ್ಟು ಅಂತ. ಸೊ ನಾವಿವಾಗ ಫೆಬ್ರವರಿನ ಬಿಟ್ಟರೆ ನಮ್ಮ ಹತ್ರ ಇನ್ನೂ 6 ಮಂತ್ಸ್ ಇರುತ್ತೆ. ಸೊ 6 ಮಂತ್ಸಲ್ಲಿ ನಾವು ಹೇಗೆ ಪ್ರಿಪೇರ್ ಆಗ್ಬೋದು, ನಾವು 6 ಮಂತ್ಸು ಪ್ರಿಪೇರ್ ಆಗಬೇಕಾ ಅಥವಾ ಯಾವ್ಯಾವ ಬುಕ್ಸ್ನ ಓದಬೇಕು, ಎಲ್ಲದರ ಇನ್ಫಾರ್ಮೇಷನ್ನು ನಾನು ಇದರಲ್ಲಿ ನಿಮಗೆ ಕೊಡ್ತೀನಿ. ಸೊ ಈ ಎಕ್ಸಾಮನ್ನು ಈಗ ಕಂಡಕ್ಟ್ ಮಾಡ್ತಾ ಇರೋದು ಯಾರು ಅಂತಲೂ ನಿಮಗೆ ಒಂದು ಐಡಿಯಾ ಬಂದುಬಿಟ್ಟಿರುತ್ತೆ ಈಗ ಆಲ್ರೆಡಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ನೋಡೋಣ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಯಾವ್ಯಾವ ಬುಕ್ಕನ್ನ ರೆಫರ್ ಮಾಡಬೇಕು, ಯಾವ ಥರ ಸ್ಟಡಿ ಪ್ಲ್ಯಾನನ್ನು ನಾವು ಮಾಡಿಕೊಂಡ್ರೆ ನಾವು ಆರಾಮ್ಸೆ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಇನ್ಫ್ಯಾಕ್ಟ್ 6 ಮಂತ್ಸಿಗಿಂತ ಯು ಕ್ಯಾನ್ ಕಂಪ್ಲೀಟ್ ಇಟ್ ಇನ್ 90 ಡೇಸ್. ಸೊ 90 ಡೇಸಲ್ಲೇ ಯಾವ ರೀತಿಯಾಗಿ ನಾವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗೋಣ ಈಗ. ಸೊ ದ ಮಿಷನ್ ಆ್ಯಂಡ್ ದ ಟೈಮ್ ಲೈನ್. ಈಗ ಅಫಿಷಿಯಲ್ ಎಕ್ಸಾಮ್ ಡೇಟು ಆಲ್ರೆಡಿ ಅಕ್ಟೋಬರಲ್ಲಿ ಅಂತ ನಮಗೆ ಗೊತ್ತಾಗಿದೆ. ಸೊ ಹೇಗೆ ನಾವು ಪ್ಲ್ಯಾನ್ ಮಾಡಬೇಕು, ಸೊ ಇದ್ರ ಆಬ್ಜೆಕ್ಟಿವ್ ಏನು ಅಂತ ಫಸ್ಟು ತಿಳ್ಕೊಳ್ಳೋಣ. ಸೊ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಕ್ವಾಲಿಫೈ ಫಾರ್ ದ ರೋಲ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕರ್ನಾಟಕ. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ನಾವು ಅಂತಂದರೆ ನಾವು ಈ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಸೊ ಅಫಿಷಿಯಲ್ ಎಕ್ಸಾಮ್ ಡೇಟ್ ಅಕ್ಟೋಬರ್ ಅಂತ ಅನೌನ್ಸ್ ಆಗಿದೆ. ಸೊ ಡೇಟು ಆಲ್ರೆಡಿ ಕೂಡ ಅನೌನ್ಸ್ ಆಗಿದೆ, ನೀವು ನೋಡಿರ್ಬೋದು ಪ್ರೀವಿಯಸ್ ನೋಟಿಫಿಕೇಷನ್ಸ್ಗಳಲ್ಲೆಲ್ಲ. ಸೊ ಎಕ್ಸಾಮ್ ಬಂದುಬಿಟ್ಟು ಅಕ್ಟೋಬರ್ 11ರಲ್ಲಿ ಎಕ್ಸಾಮ್ ಇರುತ್ತೆ. ಇಲ್ಲಿ ಅಥಾರಿಟಿ ಕಂಡಕ್ಟೆಡ್ ಬೈ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಇದೆ. ಸೊ ಈ ಸತಿ ಅಂದರೆ ಈಗ ಕಂಡಕ್ಟ್ ಮಾಡ್ತಾ ಇರೋದು ಪ್ರೀವಿಯಸ್ಸಿಂದ ಸೊ KEA ಅವರು, ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡ್ತಾ ಇರೋದು KEA ಅವರು ಎಕ್ಸಾಮ್ಸ್ಗಳನ್ನ. ಅವ್ರ ಅಫಿಷಿಯಲ್ ವೆಬ್ಸೈಟನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ದ್ಯಾಟ್ ನೀವು ಅಲ್ಲಿ ಹೋಗ್ಬಿಟ್ಟು ಕ್ವೆಶನ್ ಪೇಪರ್ಸ್ಗಳನ್ನ ಎಲ್ಲನೂ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ ಸೆಂಟ್ರಲ್ ಯೂನಿವರ್ಸಿಟಿ ಅಥವಾ ಯಾವುದಾದ್ರು ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಯೂಶಲಿ ನಮಗೆ 7th ಪೇ ಅಂತ ಇರುತ್ತೆ. ಸೊ 7th ಪೇ ಬೇಸಿಕ್ ಬಂದುಬಿಟ್ಟು 57,000ಇಂದ ಸ್ಟಾರ್ಟ್ ಆಗುತ್ತೆ, 57,700ಇಂದ ಇಟ್ ಸ್ಟಾರ್ಟ್ಸ್. ಸೊ ಅಪ್ರಾಕ್ಸಿಮೇಟ್ಲಿ ಮಂತ್ಲಿ ಗ್ರಾಸ್ ಸ್ಯಾಲ್ರಿವರೆಗೂ ನಾವು ನೋಡೋದಾದರೆ 1,10,000ವರೆಗೂ ಹೋಗುತ್ತೆ. ಸೊ ಈ ಸ್ಯಾಲ್ರಿ ಸ್ಟ್ರಕ್ಚರು, ಕರಿಯರ್ ಪ್ರೋಗ್ರೆಷನು ಬೇಸ್ಡ್ ಆನ್ ಲೈಕ್ ಅಸಿಸ್ಟೆಂಟ್ ಪ್ರೊಫೆಸರು ಯಾವ ರೀತಿ ನೀವು ಲೆವೆಲ್ 10 ಲೆವೆಲ್ 11 ಸೀನಿಯರು, ಸೊ ಆ ಥರದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಈಗ ಫಾರ್ ಎಕ್ಸಾಂಪಲ್ ನೀವು KSETನ ಒಳ್ಳೆ ಸ್ಕೋರಲ್ಲಿ ಕ್ಲಿಯರ್ ಮಾಡ್ತು ಅಂತಂದರೆ ನಿಮಗೆ PhD ಎಂಟ್ರೆನ್ಸ್ ಕೂಡ ಸಿಗುತ್ತೆ. ಸೊ ಇದೆಲ್ಲ ಒಂದು ಏನಿರುತ್ತೆ ಆಪ್ಷನ್ಸ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಈಗ ಯಾವುದಾದ್ರೂ ಪ್ರೈವೇಟ್ ಕಾಲೇಜಸಲ್ಲಿ ಇಫ್ ಯು ಆರ್ ಅಂದರೆ ವರ್ಕಿಂಗ್ ಬಟ್ ನಿಮ್ಮ KSET ಆಗಿರಲ್ಲ, ಬಟ್ KSET ಕ್ಲಿಯರ್ ಮಾಡಿಕೊಂಡು ನೀವು ಇನ್ನೂ ಹೈಯರ್ ಪೊಸಿಷನ್ಸ್ಗಳಿಗೆ ಅಪ್ಲೈ ಮಾಡ್ತೀನಿ ಅಂತಂದಾಗ ನಿಮ್ಮ ಸ್ಯಾಲ್ರಿ ಕೂಡ ಅದೇ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಕ್ಸಾಮ್ ಪ್ಯಾಟ್ರನ್ಸ್ ಹೇಗಿರುತ್ತೆ, ಪೇಪರ್ 1 ಅಂದರೆ ಏನು, ಪೇಪರ್ 2 ಅಂದರೆ ಏನು, ಯಾರು ಇದೇ ವರ್ಷ ಎಕ್ಸಾಮ್ಗಳನ್ನ ಕೊಡ್ತಾ ಇದ್ದೀರಾ, ಸೊ ಅವ್ರುಗಳಿಗೆಲ್ಲ ಇದು ಒಳ್ಳೆ ಇನ್ಫಾರ್ಮೇಷನು. ಸೊ ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ಡಿಕೋಡಿಂಗ್ ದ ಎಕ್ಸಾಮ್ ಪ್ಯಾಟ್ರನ್, ಜನರಲ್ ಪೇಪರ್ ಇರುತ್ತೆ, ಅದ್ರ ಜೊತೆಗೆ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಸೊ ಜನರಲ್ ಪೇಪರ್ ಮಾರ್ಕ್ಸ್ ಬಂದು 100 ಮಾರ್ಕ್ಸಿಗಿರುತ್ತೆ, 50 ಕ್ವೆಶನ್ಸ್ಗಳಿರುತ್ತೆ. ಸೊ 1 ಅವರ್ ಡ್ಯೂರೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಜನರಲ್ ಪೇಪರಲ್ಲಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡು, ರೀಡಿಂಗ್ ಕಾಂಪ್ರಿಹೆನ್ಷನ್, ರೀಸನಿಂಗ್ ಅಬಿಲಿಟಿ, ಡೈವರ್ಜೆಂಟ್ ಥಿಂಕಿಂಗ್. ಸೊ ಈ ಜನರಲ್ ಪೇಪರ್ ಏನಿರುತ್ತೋ ನೀವು ಅದನ್ನು ತುಂಬ ಚೆನ್ನಾಗಿ ಪ್ರಿಪೇರ್ ಆದರೆ ಈಗ 100ಗೆ ಅಟ್ಲೀಸ್ಟ್ ನೀವು ಅರೌಂಡ್ ಒಂದು 80 ಆರ್ 70ವರೆಗೂ ಮಾರ್ಕ್ಸ್ ತೊಗೊಂಡು ರಿಮೈನಿಂಗ್ ಮಾರ್ಕ್ಸನ್ನು ನೀವು ಪೇಪರ್ 2 ಅಲ್ಲಿ ಅಂದರೆ ಈ ಐಡಿಯಾ ಬಂದ್ಬಿಟ್ಟು KSETನ ಕ್ಲಿಯರ್ ಮಾಡಬೇಕು ಅನ್ನೋರಿಗೆ, ಹೈ ಸ್ಕೋರ್ ಮಾಡಬೇಕು ಅನ್ನೋರಿಗೆ ದೆರ್ ವಿಲ್ ಬಿ ಅ ಸಮ್ ಅದರ್ ಸ್ಟ್ರಾಟಜಿ. ಫಸ್ಟ್ ಕ್ಲಿಯರ್ ಮಾಡೋಣ ನಾವು KSET ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಅಲ್ವಾ. ಸೊ ಅವ್ರುಗಳಿಗೆ ಹೇಳೋದಾದರೆ ಜನರಲ್ ಪೇಪರಲ್ಲಿ ಒಂದು 80 ಮಾರ್ಕ್ಸನ್ನು ತೊಗೊಂಡು ರಿಮೈನಿಂಗ್ ಮಾರ್ಕ್ಸನ್ನು ಇಫ್ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಸಬ್ಜೆಕ್ಟ್ ಥಿಂಗ್ ಅಂದರೆ ಆಗ ಎರಡೂ ಕಂಬೈನ್ ಮಾಡಿ KSET ಪೇಪರ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಬ್ಜೆಕ್ಟ್ ಸ್ಪೆಸಿಫಿಕ್ಗೂ ಅಷ್ಟೇನೆ ಯಾವ್ಯಾವ ಟೈಪ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಸೊ ಕ್ರಿಟಿಕಲ್ ರೂಲ್ ಅಂತ ಇಲ್ಲಿ ಏನೂ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ದೇರ್ ವೋಂಟ್ ಬಿ ಎನಿ ನೆಗೆಟಿವ್ ಮಾರ್ಕಿಂಗ್. ಆ್ಯಂಡ್
ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ KCET-ಅಲ್ಲಿ ಯಾವತ್ತೂ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ ಎಕ್ಸಾಮಿನೇಷನು ಫಾರ್ಮೆಟ್ ಯಾವ ಥರ ಇರುತ್ತೆ, ಆಫ್ಲೈನ್ ಇರುತ್ತೆ ಮತ್ತು ಆಬ್ಜೆಕ್ಟಿವ್ ಟೈಪ್. ಸೊ ಆಫ್ಲೈನಲ್ಲಿ ಎಕ್ಸಾಮ್ಸ್ ನಡೀತಾ ಇರುತ್ತೆ, ಯಾವುದೇ ಆನ್ಲೈನ್ ರೀತಿ ಎಕ್ಸಾಮ್ಸ್ ಇರಲ್ಲ, ಬಟ್ ಅಪ್ಲಿಕೇಶನನ್ನು ನೀವು ಆನ್ಲೈನಲ್ಲಿ ಹಾಕಬೇಕಾಗತ್ತೆ. ಆಬ್ಜೆಕ್ಟಿವ್ ಟೈಪ್ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಸೊ ನೀವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿಗೂ ಆನ್ಸರ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಜಸ್ಟ್ ವೆರಿ ಸಿಂಪಲ್. ಪೇಪರ್ 1, ಪೇಪರ್ 2. ಪೇಪರ್ 1 ಜನರಲ್ ಪೇಪರ್ ಇರುತ್ತೆ, ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ಕು. ಸೊ ಪೇಪರ್ 1 ಎಲ್ಲರಿಗೂ ಸೇಮ್ ಇರುತ್ತೆ. ಪೇಪರ್ 2 ಮಾತ್ರ ಬೇಸ್ಡ್ ಆನ್ ಯುವರ್ ಸಬ್ಜೆಕ್ಟ್. ನೀವು ಫಿಸಿಕ್ಸ್ ಚೂಸ್ ಮಾಡ್ತಿದ್ದೀರಾ, ಕೆಮಿಸ್ಟ್ರಿ ಚೂಸ್ ಮಾಡ್ತಾ ಇದ್ದೀರಾ ಅಥವಾ ಸೋಷಿಯಾಲಜಿ. ಸೊ ಬೇಸ್ಡ್ ಆನ್ ಯುವರ್ ಸಬ್ಜೆಕ್ಟ್ ಡೊಮೈನ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾದರೆ ಪೇಪರ್ 1ಗೆ ನಾವು ರೆಫರ್ ಮಾಡಬೇಕಾಗಿರುವಂಥ ಬುಕ್ಸ್ಗಳು ಯಾವುವು? ಸೊ ಮಾರ್ಕೆಟಲ್ಲಿ ನಮಗೆ 100+ ಬುಕ್ಸ್ಗಳು ಸಿಗುತ್ತೆ. ಆದರೆ ನಮ್ಗೆ ಅವೆಲ್ಲ ಬುಕ್ಸ್ಗಳು ಬೇಕಾ? ನೋ. ಸೊ ಮೇಜರಾಗಿ ನಾವು ಬುಕ್ಸ್ಗಳನ್ನ ರೆಫರ್ ಮಾಡೋದಾದರೆ ಪೇಪರ್ 1ಗೆ ಟ್ರೂಮ್ಯಾನ್ಸ್ UGC ನೆಟ್ ಅಥವಾ ಸೆಟ್, ಇದನ್ನು ನೀವು ಓದೋದ್ರಿಂದ ನಿಮ್ಮದು ನೆಟ್ ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ ಕವರ್ಸ್ ವೈಡ್ ರೇಂಜ್ ಆಫ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಟಾಪಿಕ್ಸ್ಗಳನ್ನ ಕವರ್ ಮಾಡ್ತಾ ಹೋಗುತ್ತೆ. ಸೊ ತುಂಬ ಬೇಸಿಕ್ಕಾಗಿ ತುಂಬ ಸಿಂಪಲ್ ಇಂಗ್ಲೀಷ್ನ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿರೋ ಪುಸ್ತಕ ಅಂತಂದರೆ ಜನರಲ್ ಪೇಪರ್ ಬೈ ಅರಿಹಂತ್. ಸೊ ಅರಿಹಂತ್ ಪಬ್ಲಿಕೇಶನಿಂದ ಬಿಟ್ಟಿರುವಂಥ UGC ನೆಟ್ಟು JRF ಸ್ಲೆಟ್ ಎಕ್ಸಾಮ್ಸ್ಗಳಿಗೆ ಏನಿರುತ್ತೋ ಆ ಪರ್ಟಿಕ್ಯುಲರ್ ಬುಕ್ಕನ್ನು ನೀವು ರೆಫರ್ ಮಾಡಿದ್ರೆ ತುಂಬ ಬೇಸಿಕ್ ಆ್ಯಂಡ್ ಸಿಂಪಲ್ ಇಂಗ್ಲೀಷನ್ನು ಯೂಸ್ ಮಾಡಿಬಿಟ್ಟು ಎಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಟೀಚಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಟೆಸ್ಟ್ ವಿತ್ ಕ್ವೆಶನ್ಸ್ಗಳಾಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳು, ಮತ್ತು ಟೀಚಿಂಗ್ ಮೆಥಡಾಲಜಿ ಮೇಲೆ ಫೋಕಸ್ ಮಾಡೋವಂಥದ್ದಾಗಿರ್ಬೋದು, ಆಪ್ಟಿಟ್ಯೂಡ್ ಮೇಲೆ ಫೋಕಸ್ ಮಾಡೋವಂಥದ್ದಾಗಿರ್ಬೋದು, ಬೈ MB ನಾಯಕರ್, VV ಸುಬ್ರಹ್ಮಣ್ಯಂ ಅಂತ ಒಂದು ಪುಸ್ತಕ ಇದೆ. ಈ 3 ಬುಕ್ಕಲ್ಲಿ ನೀವು ಯಾವುದನ್ನು ಬೇಕಾದರೂ ರೆಫರ್ ಮಾಡ್ಬೋದು. ಸೊ ಎಲ್ಲ 3 ಬೈ ಮಾಡಬೇಕಾ? ನೋ. ಸೊ ಯಾವುದಾದ್ರೂ ಒಂದನ್ನು ನೀವು ಬೈ ಮಾಡಿ ಅದನ್ನು ರೆಫರ್ ಮಾಡ್ತಾ ಹೋದರೆ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಮಾರ್ಕೆಟಲ್ಲಿ ನಾನು ಹೇಳ್ದಂಗೆ ಎಷ್ಟೊಂದು ಬುಕ್ಸ್ ಇರುತ್ತೆ, ಯಾವುದನ್ನು ತೊಗೊಳೋದು ಯಾವುದನ್ನು ಬಿಡೋದು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇದನ್ನು ನೀವು ತೊಗೊಳೋದಾದರೆ ತುಂಬ ಬೇಸಿಕ್ ಆ್ಯಂಡ್ ಸಿಂಪಲ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಜನರಲ್ ಪೇಪರಿಗೆ ಆಯಿತು. ಹಾಗಾದರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ಸ್ಗಳಿಗೆ ಯಾವ್ಯಾವ ಪುಸ್ತಕನ ನಾವು ನೋಡಬೇಕು ಅಂತ ಯೋಚನೆ ಮಾಡ್ತಿರೋದಾದರೆ ಡೋಂಟ್ ವರಿ, ಇದೇ ವಿಡಿಯೋದಲ್ಲಿ ನಿಮಗೆ ಸಬ್ಜೆಕ್ಟ್ ಸ್ಪೆಸಿಫಿಕ್ಗೆ ರೆಫರ್ ಮಾಡಬೇಕಾಗಿರೋ ಬುಕ್ಸ್ಗಳು ಕೂಡ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಪೇಪರ್ 2 ಬಿಸ್ನೆಸ್, ಫಿನಾನ್ಸ್ ಆ್ಯಂಡ್ ಎಕನಾಮಿಕ್ಸ್ಗೆ ನೋಡೋದಾದರೆ ಸೇಮ್ ಟ್ರೂಮ್ಯಾನ್ಸ್ UGC ನೆಟ್ ಕಾಮರ್ಸ್ ಪುಸ್ತಕ ಇದೆ, ಪ್ರವೀಣ್ ಕಥಾರಿಯಾ, ಅನ್ಶು ಕಥಾರಿಯಾ. ಸೊ ಬೇಸ್ಡ್ ಆನ್ ನಾನು ನಿಮಗೆ ಆಥರ್ಸ್ಗಳ ನೇಮ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಸೊ ದಟ್ ನಿಮಗೆ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ. ಕಾಮರ್ಸು, ಮ್ಯಾನೇಜ್ಮೆಂಟು, ಎಕನಾಮಿಕ್ಸ್, ಟೂರಿಸಮ್ ನೀವು ನೋಡ್ತಾ ಹೋಗ್ಬೋದು. ಸೊ ಈ ವಿಡಿಯೋದಲ್ಲಿ ಮತ್ತು ನಾನು ಈ PDF ಕೂಡ ನಾನು ಲಿಂಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನೀವು ಡೌನ್ಲೋಡ್ ಮಾಡಿಕೊಂಡು ಯಾರ್ಯಾರಿಗೆ ಯಾವ್ಯಾವ ಪುಸ್ತಕಗಳನ್ನ ಬೇಕೋ ಯು ಕ್ಯಾನ್ ಬೈ ಇಟ್. ಸೊ ಇದು ಅನಲೈಸ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಿರುವಂತಹ ಲಿಸ್ಟು. ಸೊ ಇಂಗ್ಲೀಷ್ಗಾದರೆ ಅಗೇನ್ ಅರಿಹಂತ್ ಎಕ್ಸ್ಪರ್ಟ್ಸ್, ಯಾಕಂದರೆ ತುಂಬ ಬೇಸಿಕ್ ಆ್ಯಂಡ್ ಸಿಂಪಲ್ ಇಂಗ್ಲೀಷನ್ನು ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಕನ್ನಡಕ್ಕೆ ಬಂದಾಗ ಸಮಗ್ರ ಕನ್ನಡ ಸಾಹಿತ್ಯ ಕೈಪಿಡಿ ಬೈ ಲೋಕೇಶ್. ಸೊ ದಿಸ್ ಇಸ್ ವೆರಿ ಗುಡ್ ಪುಸ್ತಕ ಅಂತಲೇ ಹೇಳಬಹುದು ನೀವು ಪ್ರಿಪೇರ್ ಆಗ್ತಾ ಇದ್ರೆ KCET-ಗೆ. ದೆನ್ ಸಂಸ್ಕೃತ, ಉರ್ದು, ಲಿಂಗ್ವಿಸ್ಟಿಕ್ ಬೇಸ್ಡ್ ಮೇಲೆ ಫೋಕ್ ಲಿಟ್ರೇಚರ್ಸ್ಗಳು, ಫೋಕ್ ಅದ್ರ ಮೇಲೆ ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಹೋಗ್ಬೋದು. ಹಿಸ್ಟ್ರಿಗೆ ಯಾವ ಪುಸ್ತಕ ಮೆನ್ಷನ್ ಮಾಡಿದ್ದೀವಿ, ಪೊಲಿಟಿಕಲ್ ಸೈನ್ಸಿಗೆ, ಸೋಷಿಯಾಲಜಿ. ಸೊ ಮೋಸ್ಟ್ ಆಫ್ ದ ಬುಕ್ಸ್ ವಿ ಹ್ಯಾವ್ ಮೆನ್ಷನ್ಡ್ ಹಿಯರ್ ಇಸ್ ಟ್ರೂಮ್ಯಾನ್. ಸೊ ಯಾಕೆ ಅಂತಂದರೆ ಆ ಪರ್ಟಿಕ್ಯುಲರ್ ಪಬ್ಲಿಕೇಶನ್ ಪುಸ್ತಕಗಳು ತುಂಬ ಬೇಸಿಕ್, ಸಿಂಪಲ್ ಆ್ಯಂಡ್ ಅಲಾಂಗ್ ವಿತ್ ಇಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳನ್ನು ಅನಲೈಸ್ ಮಾಡಿಬಿಟ್ಟು ಆ ಒಂದು ಸಿಲೆಬಸನ್ನು ಫ್ರೇಮ್ ಮಾಡಿರ್ತಾರೆ, ಎಕ್ಸ್ಪ್ಲೈನ್ ಮಾಡಿರ್ತಾರೆ. ದೆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಫಿಲಾಸಫಿ ಅವ್ರು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಿಹೇವಿಯರ್ ಆ್ಯಂಡ್ ಲೀಗಲ್ ಸ್ಟಡೀಸ್ ಅಂತ ಬಂದಾಗ ಸೈಕಾಲಜಿ, ಎಜುಕೇಷನ್ನು, ಸೋಷಿಯಲ್ ವರ್ಕು, ಕ್ರಿಮಿನಾಲಜಿ, ವುಮೆನ್ ಸ್ಟಡೀಸು ಎಲ್ಲದಕ್ಕೂ ರಿಲೇಟೆಡ್ ಆಗಿರುವಂತಹ ಬೇಕಾಗಿರುವಂಥ ಬುಕ್ಗಳನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಆ್ಯಸ್ ಐ ಮೆನ್ಷನ್, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ದಟ್ ನೀವು ಹೋಗಿ PDF-ಅನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬಂದಾಗ ಸೊ ತುಂಬ ಜನ MSc ಮ್ಯಾಥಮ್ಯಾಟಿಕ್ಸ್ ಮಾಡಿರ್ತೀರಾ, MSc ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಮಾಡಿರ್ತೀರಾ, ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಯಾಕಂದರೆ ಸಿಲೆಬಸ್ ತುಂಬ ಜಾಸ್ತಿ ಇರುತ್ತೆ ಮ್ಯಾಥಮ್ಯಾಟಿಕ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಬಂದಾಗ ಏನನ್ನು ಓದೋದು, ಏನನ್ನ ಬಿಡೋದು ಅನ್ನೋ ಥರದ್ದು ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೆ ಕರ್ನಾಟಕ ಸೆಟ್ ಮ್ಯಾಥಮ್ಯಾಟಿಕ್ಸ್ ಪುಸ್ತಕ ಅಂತ ಒಂದಿದೆ. ಸೊ ಬೈ VV ರಾಮನ್. ಆ ಪುಸ್ತಕನ ನೀವು ರೆಫರ್ ಮಾಡ್ಬೋದು. ಸೊ KCET ಕೆಮಿಸ್ಟ್ರಿ ಬೈ KS ರಂಗಪ್ಪ ಅಂತ ಇದೆ. ಸೊ ವೆರಿ ಬೇಸಿಕ್ ಆಗಿ ತುಂಬ ಯೂಸ್ಫುಲ್ ಆಗೋ ಥರ, ಅರ್ಥ ಆಗೋ ಥರ ದೇ ಹ್ಯಾವ್ ಫ್ರೇಮ್ಡ್ ದ ಟೆಕ್ಸ್ಟ್ ಬುಕ್. ನೋಡ್ತಾ ಹೋಗ್ಬೋದು ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಸಬ್ಜೆಕ್ಟ್ಸ್ಗಳಿಗೆ ಯಾವ್ಯಾವ ಥರ ಬುಕ್ಗಳಿದೆ ಅಂದ್ಬಿಟ್ಟು ಅಂತ. ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನು, ಫಿಸಿಕಲ್ ಎಜುಕೇಷನ್ಸ್ ಆಗಿರ್ಬೋದು, ಆಂಥ್ರಪೊಲಜಿ. ಸೊ ಎವ್ರಿ ಡಿಫ್ರೆಂಟ್ ಟೈಪ್ ಆಫ್ ಸಬ್ಜೆಕ್ಟ್ಸ್ಗಳಿಗೆ
ಡಿಫ್ರೆಂಟ್ ಪುಸ್ತಕಗಳು ಸಿಗ್ತಾ ಹೋಗುತ್ತೆ ನಿಮಗೆ. ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಯಾವುದು ಅಂತ ನೋಡಿಕೊಂಡು ಪ್ಲ್ಯಾನ್ ಮಾಡಿ. ಹಾಗಾದರೆ ದ ಬ್ಯಾಟಲ್ ಪ್ಲ್ಯಾನ್ 4 ಸ್ಟೆಪ್ ಸ್ಟ್ರಾಟಜಿ. ಸೊ ಯಾವ ರೀತಿಯಾಗಿ ನಾವು KCET ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದರೆ, ಫಸ್ಟ್ ನೀವು ಜನರಲ್ ಪೇಪರ್ ಮತ್ತು ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಏನಿರುತ್ತೋ ಅದೆರಡರದ್ದು ಸಿಲೆಬಸ್ನ ಇಟ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ಆ್ಯಂಡ್ ಪ್ಯಾಟ್ರನ್, ಸ್ಟಡಿ ಓನ್ಲಿ ವಾಟ್ ಈಸ್ ರಿಕ್ವೈರ್ಡ್. ಸೊ ಫಸ್ಟ್ ಸಿಲೆಬಸ್ನ ಇಟ್ಕೊಳ್ಳಿ, ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಪ್ಯಾಟ್ರನ್ನ ಅರ್ಥ ಮಾಡ್ಕೊಳ್ಳಿ, ಕ್ವೆಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ. ಸೊ ಸೆಕೆಂಡ್ ಏನು ಮಾಡ್ತೀರಾ, ಕ್ರಿಯೇಟ್ ಅ ಮಂತ್ಲಿ ಆರ್ ವೀಕ್ಲಿ ಸ್ಟಡಿ ಪ್ಲ್ಯಾನ್ ಟು ಫಿನಿಶ್ ಅ ಸೆಕ್ಷನ್ಸ್ ಆಫ್ ಟೈಮ್. ಸೊ ಯೂಶ್ವಲಿ ನಾವು ಹೇಗೆ ಫಾಲೋ ಮಾಡ್ತೀವಿ ಅಂದರೆ, ಐ ವಿಲ್ ಪ್ಲ್ಯಾನ್ ವೀಕ್ಲಿ, ಸೊ ದ್ಯಾಟ್ ಒಂದು ವೀಕಿಗೆ ಇಷ್ಟು ನಂಬರ್ ಆಫ್ ಟಾಪಿಕ್ಸನ್ನು ನಾನು ಕವರ್ ಮಾಡಬೇಕಾಗತ್ತೆ, ಸೆಕೆಂಡ್ ವೀಕಿಗೆ ಇಷ್ಟು ನಂಬರ್ ಆಫ್ ಟಾಪಿಕ್ಸ್ನ ಕವರ್ ಮಾಡ್ತೀನಿ. ಈಗ ಫಸ್ಟ್ ವೀಕಿಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ನಾನು ಟೀಚರ್ ಆಬ್ಜೆಕ್ಟಿವು, ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಥವಾ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಅಂತ ತೊಗೊಂಡು 4 ಟಾಪಿಕನ್ನು ನಾನು ಕವರ್ ಮಾಡಿದ್ರೆ, ಸೊ ಬೇಸ್ಡ್ ಆನ್ ದಟ್ ಟೆಸ್ಟ್ ಸೀರೀಸ್ ಇರುತ್ತೆ ವೀಕೆಂಡಲ್ಲಿ, ಆ ಥರ ಪ್ಲ್ಯಾನ್ ಮಾಡ್ಕೊಳ್ಬಹುದು. ಸೊ ನಿಮಗೆ ಯಾವ್ಯಾವ ರೀತಿ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡ್ಬೋದು ಅಂದರೆ ಟೆಸ್ಟ್ ಸೀರೀಸ್ನ ತೊಗೊಳ್ಳೋದು, ಆ ಟೆಸ್ಟ್ ಸೀರೀಸ್ನ ಕೂಡ ನಾನೇ ಕ್ರಿಯೇಟ್ ಮಾಡಿ ಲಿಂಕಲ್ಲಿ ಹಾಕ್ತೀನಿ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್, ಫುಲ್ ಫ್ರೀ ಇರುತ್ತೆ. ಸೊ ನೀವು ಆ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆ ಲಿಂಕಲ್ಲಿ ಅಟೆಂಡ್ ಮಾಡಬಹುದು ಕ್ಲಾಸ್, ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡ್ಬೋದು. ಆ್ಯಂಡ್ ನಮ್ಮ ಚಾನಲ್ನಲ್ಲೇ ನಿಮಗೆ ಜನರಲ್ ಪೇಪರ್ಗೆ ರಿಕ್ವೈರ್ಮೆಂಟ್ ಇರುವಂತಹ ಎಲ್ಲ ಕಂಟೆಂಟ್ಗಳು ಇನ್ಕ್ಲೂಡಿಂಗ್ ವಿಡಿಯೋ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅ ನೋಟ್ಸ್ ಎಲ್ಲವೂ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ಸೊ ಟೆಲಿಗ್ರಾಮ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಟೆಲಿಗ್ರಾಮ್ ಗ್ರೂಪ್ದು ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಈ ಪರ್ಟಿಕ್ಯುಲರ್ ರಿಲೇಟೆಡ್ ಬುಕ್ಸ್ದು ಲಿಂಕ್ಗಳನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟು ಸೆಲೆಕ್ಟ್ ಅ ಗುಡ್ ಮೆಟೀರಿಯಲ್ 1 to 2 ಕೋರ್ ಬುಕ್ಸ್ ಪರ್ ಸಬ್ಜೆಕ್ಟ್. ಸೊ ಒಂದು ಸಬ್ಜೆಕ್ಟಿಗೆ ಒಂದು ಪುಸ್ತಕ ಈಸ್ ಎನಫ್, 1 to 2 ಅನ್ನೋದಕ್ಕಿಂತ 1 ಈಸ್ ಎನಫ್. ಆ ಒಂದು ಪುಸ್ತಕನೇ ತುಂಬ ತರೋ ಆಗಿ ನೀವು ಓದ್ಬಿಟ್ರೆ, ಈಗ ನಾನು ಯಾವುದು ಜನರಲ್ ಪೇಪರ್ಗೆ ಮೆನ್ಷನ್ ಮಾಡಿದ್ದೀನೋ ಸೊ ಅದನ್ನು ಆ 3ರಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡಿ ಫುಲ್ ತರೋ ಆಗಿ ನೀವೇನಾದರೂ ಓದ್ತು ಅಂತ ಅಂದರೆ ಸೊ ಆರಾಮ್ಸೆ ನೀವು ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಅಟೆಂಪ್ಟ್ ಮಾಕ್ ಟೆಸ್ಟ್ ಅನಲೈಸ್ ಟು ವೀಕ್ನೆಸ್. ಸೊ ಈಗ ಎಲ್ಲ ಟಾಪಿಕಲ್ಲೂ ನಾವು ಸ್ಟ್ರಾಂಗ್ ಆಗಿರಲ್ಲ, ಕೆಲವೊಂದು ಟಾಪಿಕಲ್ಲಿ ವಿ ಫೀಲ್ ಇಟ್ ಡಿಫಿಕಲ್ಟ್. ಈಗ ಫ್ಯಾಮಿಲಿ ಟ್ರೀ ಆಗಿರಬಹುದು, ಆ್ಯಪ್ಟಿಟ್ಯೂಡ್ ಟೆಸ್ಟ್ಗಳಾಗಿರ್ಬೋದು, ಕೆಲವೊಂದರಲ್ಲಿ ನಮಗೆ ಕನ್ಫ್ಯೂಷನ್ಸ್ ಇರ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ನೀವು ಟೆಸ್ಟ್ ಸೀರೀಸ್ ಮುಖಾಂತರ ಅಟೆಂಡ್ ಮಾಡ್ಬೋದು. ಸೊ ಆ್ಯಸ್ ಐ ಮೆನ್ಷನ್, ನಮ್ಮ ಚಾನಲಲ್ಲಿ ಇನ್ಮೇಲಿಂದ ಮಂಡೇ, ವೆಡ್ನೆಸ್ಡೇ ಆ್ಯಂಡ್ ಫ್ರೈಡೇ ಈ 3 ದಿವಸ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಆಗಿರುವಂತಹ ಎಲ್ಲ ಕಂಟೆಂಟ್ಸ್ಗಳು ಎಕ್ಸ್ಪ್ಲೇನ್ಡ್ ಇನ್ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಕನ್ನಡ ಇಂಗ್ಲೀಷ್ ಎರಡನ್ನೂ ಮಿಕ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬಹುದು. ಸೊ ನಿಮ್ಮ ಡೌಟ್ಸ್ಗಳನ್ನು ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಸೊ ಜಸ್ಟ್ ವೆರಿ ಸಿಂಪಲ್, ಯು ಹ್ಯಾವ್ ಟು ಪ್ಲ್ಯಾನ್ ಲೈಕ್ DPST ಅಷ್ಟೇ. ಫಸ್ಟ್ ಡಿಕೋಡ್ ಮಾಡಿ, ನೆಕ್ಸ್ಟ್ ಪ್ಲ್ಯಾನ್ ಮಾಡಿ, ದೆನ್ ಟೇಕ್ ಅ ಸೋರ್ಸ್, ದೆನ್ ಟೇಕ್ ಅ ಟೆಸ್ಟ್. ಸೊ ಅಷ್ಟೇ. ಇದನ್ನು ಫಾಲೋ ಮಾಡ್ತಾ ಹೋಗ್ತು ಅಂತಂದರೆ ಅಕ್ಟೋಬರಲ್ಲಿರುವ KCET ಎಕ್ಸಾಮನ್ನು ನೀವು ಆರಾಮಾಗಿ ಕ್ಲಿಯರ್ ಮಾಡ್ತಾ ಹೋಗಬಹುದು. ಸೊ ನೆಕ್ಸ್ಟು ಎಕ್ಸ್ಪರ್ಟ್ ಬೆಸ್ಟ್ ಪ್ರಾಕ್ಟೀಸಸ್. ಸೊ ಕೆಲವೊಂದು 1 to 2 ಸಜೆಸ್ಟೆಡ್ ಬುಕ್ಸ್ ರಾದರ್ ದೆನ್ ಮೆನಿ ಡೆಪ್ತ್ ನಾಲೆಡ್ಜ್. ಸೊ ಅಂದರೆ ಈಗ ನಾನು ಏನು ಬುಕ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೀನೋ ಅದನ್ನೇ ಯೂಸ್ ಮಾಡಿ ಸಾಕು. ಸೊ ಅಂದರೆ ಫುಲ್ಲು ಡೀಪರ್ ಇನ್ ಟು ದ್ಯಾಟ್ ಮ್ಯಾಟರ್ಸ್ ಮೋರ್ ದ್ಯಾನ್ ದ ಬ್ರೆಡ್ತ್ ಆಫ್ ಅ ಸೋರ್ಸ್. ಫಾರ್ ಎಕ್ಸಾಂಪಲ್, ಕೆಲವೊಂದು ಟಾಪಿಕ್ಸ್ಗಳೇನಾಗಿರುತ್ತೆ ಬುಕ್ಕಲ್ಲಿ ಸೂಪರ್ಫಿಷಿಯಲಾಗಿ ಹೇಳ್ಕೊಂಡು ಹೋಗಿರ್ತಾರೆ, ನಮಗೆ ಅದ್ರ ಡೀಪರ್ ನಾಲೆಡ್ಜ್ ಇರಬೇಕು. ವೆನ್ ಇಟ್ ಕಮ್ಸ್ ಟು ಅ ಸಬ್ಜೆಕ್ಟ್ ಸ್ಪೆಸಿಫಿಕ್, ಆಗ ನಾವು ಕೆಲವೊಂದು ಕ್ವೆಶನ್ಸ್ಗಳನ್ನ ಟ್ಯಾಕಲ್ ಮಾಡ್ತಾ ಹೋಗ್ಬೋದು. ಮತ್ತು ಅಡ್ಯಾಪ್ಟ್ ಆ್ಯಂಡ್ ಅನಲೈಸ್, ಕೆಲವೊಂದು ಕ್ವೆಶನ್ಸ್ಗಳು ಡಿಫ್ರೆಂಟ್ ಪ್ಯಾಟರ್ನ್ ಆಗ್ತಾ ಇರುತ್ತೆ, ಅವುಗಳನ್ನು ಅನಲೈಸ್ ಮಾಡ್ತಾ ಹೋಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಟೈಮನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಡಿಜಿಟಲ್ ಟೂಲ್ ಕಿಟ್ ಆ್ಯಂಡ್ ರಿಸೋರ್ಸಸ್. ಸೊ ಡಿಜಿಟಲ್ ಟೂಲ್ ಕಿಟ್ ಅಂತ ಬಂದಾಗ ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಥಿಂಗ್ಸ್. ಏನು ಅಂತಂದರೆ ಈಗ ಆನ್ಲೈನಲ್ಲಿ ಮೆನಿ ವೆಬ್ಸೈಟ್ಸ್ಗಳು ಸಿಗುತ್ತೆ. ಟೆಕ್ಸ್ಟ್ ಬುಕ್ ಆ್ಯಪ್ ಅಂತ ಇದೆ, ಅನ್ಅಕಾಡೆಮಿ ಇದೆ. ಸೊ ದೇರ್ ಆರ್ ಡಿಫ್ರೆಂಟ್ ವೆಬ್ಸೈಟ್ಸ್. ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ಕೆಲವೊಂದು ನಿಮಗೆ ಬೇಕಾಗಿರೋ ರಿಸೋರ್ಸಸ್ಗಳನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ KCET ಎಕ್ಸಾಮ್ಗಳಿಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತೆಲ್ಲ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬಟ್ ಆ್ಯಸ್ ಆಫ್ ನಾವು ಟಿಲ್ ಅಕ್ಟೋಬರ್ವರೆಗೂ ಸೊ
ಟೀಚಿಂಗ್ ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಆಗಿರುವಂತಹ ಎಲ್ಲ ಕಂಟೆಂಟ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಟೆಸ್ಟನ್ನು ಕೂಡ ತೊಗೊಳ್ಬಹುದು. ಟೆಸ್ಟ್ ತೊಗೊಂಡು ಅಟ್ ಲಾಸ್ಟ್ ನಿಮಗೆ ಅನಲೈಸೇಷನ್ ಕೂಡ ಸಿಗುತ್ತೆ. ನೀವು ಯಾವ ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಜಾಸ್ತಿ, ಯಾವ ಕಂಟೆಂಟ್ಗೆ ತುಂಬ ಟೈಮ್ ಕೊಟ್ಟು ಓದಬೇಕಾಗತ್ತೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಸೊ ಈಗ ನಿಮಗೆ KCETನ ಸ್ಟಡಿ ಪ್ಲ್ಯಾನ್ ಎಲ್ಲ ಒಂದು ಹಂತಕ್ಕೆ ಅರ್ಥ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಸ್ಗಳಿಗೋಸ್ಕರ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಸ್ಟೇ ಟ್ಯೂನ್ಡ್ ಇನ್. ಐ ಆಮ್ ಕೃಪಾ ಫ್ರಮ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಥ್ಯಾಂಕ್ ಯು.